ಹೆಲೋ ಹಾಯ್ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಗೀತಾ ಗೌಡ. ಇವತ್ತು ಮೇಲ್ಗಡೆ ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡಿಕೊಂಡು ಕೆಳಗಡೆ ನಂದಿ ಇದೆ, ಅದನ್ನು ನೋಡಿಕೊಂಡು ಆಮೇಲೆ ನೆಕ್ಸ್ಟು ಅಲ್ಲೆಲ್ಲ ಫೋಟೋಸ್ ತೆಕ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಇವಾಗ ಬೆಟ್ಟದ ಮೇಲಿಂದ ಕೆಳಗಡೆ ಇಳಿತಿದ್ದೀವಿ. ಅಲ್ಲೋದ್ಮೇಲೆ ಪಕ್ಕ ನಂದಿ ಇದೆ ಅಂತ ತುಂಬ ಸಖತ್ತಾಗಿದೆ. ನಾವು ಕೂಡ ಮೈಸೂರಿಗೆ ತುಂಬ ಸಲ ಬಂದಿದ್ದೀವಿ, ಬಟ್ ಇಷ್ಟು ಪ್ಲೇಸ್ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ನೆಕ್ಸ್ಟ್ ನೀವು ಕೂಡ ಬಂದರೆ ಎಲ್ಲ ಪ್ಲೇಸ್ನ ವಿಸಿಟ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ. ಆ್ಯಂಡ್ ನಾವು ನಂದಿಗೆ ರೀಚ್ ಆದ್ವಿ. ನೋಡಿ ಎಷ್ಟು ದೊಡ್ಡದಾಗಿದೆ. ನಾವಿಲ್ಲಿಗೆ ಬಂದೇ ಇರಲಿಲ್ಲ, ಮೈಸೂರಿಗೆ ಬಂದ್ರೂ ಕೂಡ ತುಂಬ ಸಲ ಬಂದಿದ್ದೀವಿ, ಬಟ್ ನೋಡಿ ತುಂಬ ಖುಷಿ ಆಯಿತು. ತುಂಬ ಸಖತ್ತಾಗಿದೆ ಅಂತ ಅನ್ನಿಸ್ತು. ಎಷ್ಟು ದೊಡ್ಡದಾಗಿದೆ ನೋಡಿ. ನಾನು ಈ ಥರ ಇಲ್ಲೇ ಫಸ್ಟ್ ಟೈಮ್ ನೋಡಿದ್ದು ಅಂದ್ಕೊತೀನಿ ನಾನು, ಬಟ್ ಬೇರೆ ಎಲ್ಲ ಇದೆ ಅಂತ ನನಗೂ ಗೊತ್ತಿಲ್ಲ. ನೆಕ್ಸ್ಟ್ ನಿಮಗೆ ಯಾವ ಥರದ ವೀಡಿಯೋಸ್ ಬೇಕು ಅಂತ ನನಗೆ ಕಾಮೆಂಟ್ ಮಾಡಿ. ನಾನು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಮೇಕಪ್ ವ್ಲಾಗ್ ಆಗಿರ್ಬೋದು, ಕುಕ್ಕಿಂಗ್ ವ್ಲಾಗ್ ಆಗಿರ್ಬೋದು, ಟ್ರಾವೆಲ್ ವ್ಲಾಗ್ ಆಗಿರ್ಬೋದು ಆ್ಯಂಡ್ ಫ್ಯಾಷನ್ ವ್ಲಾಗ್ಸ್ ಕೂಡ ನಾನು ಹಾಕ್ತೀನಿ. ಸೊ ನಿಮಗೆ ಯಾವ ಥರದ್ದು ಬೇಕು ಅಂತಂದರೆ ನಾನು ಆ ಥರದ್ದು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಮಾಡ್ತಿರೋ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದಿರೋ ಗೊತ್ತಿಲ್ಲ, ಬಟ್ ನನಗೆ ಬಂದಾಗ ನಾನು ಟ್ರೈ ಮಾಡ್ತಿದ್ದೀನಿ. ಆ್ಯಂಡ್ ಸಣ್ಣ ಸಣ್ಣ ಕಲ್ಲಲ್ಲಿ ಮಾಡಿರೋದು ಕಲಾಕೃತಿಗಳು ಎಷ್ಟು ಸಕ್ಕತ್ತಾಗಿ ಮಾಡಿದ್ದಾರೆ ಅಂದರೆ ಸೀರಿಯಸ್ಸಾಗಿ ನಮಗೊಂದು ಪೆನ್ನಲ್ಲಿ ಬಿಡಿಸೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ, ನಿಮಗೂ ಕೂಡ ಗೊತ್ತು ಡ್ರಾಯಿಂಗಲ್ಲೇ. ಬಟ್ ಅವರೊಂದು ಈ ಕಲೆಗೆ ಎಷ್ಟು ಕೊಟ್ಟರು ಇದೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಅಲ್ಲಿ ನೋಡಿಬಿಟ್ಟು ಕಬ್ಬಿನ ಜ್ಯೂಸ್ ಕೊಡೋಣ ಅಂತ ಬಂದ್ವಿ. ಕಬ್ಬಿನ ಜ್ಯೂಸ್ ಅಂದರೆ ನಿಮಗೆ ಗೊತ್ತಲ್ವ, ಹೆಲ್ದಿ ಡ್ರಿಂಕ್. ಸೊ ನೀವು ಕೂಡ ಅವಾಗವಾಗ ಕುಡಿತೀರಿ. ಬೇರೆ ಆರ್ಟಿಫಿಷಿಯಲ್ ಜ್ಯೂಸಸ್ನ ಕುಡಿಯೋದಕ್ಕಿಂತ ಈ ಥರ ಹೆಲ್ದಿ ಜ್ಯೂಸ್ ಕುಡಿಯೋದು ತುಂಬ ಬೆಟರ್. ಇವಾಗಿನ ಇದಕ್ಕೆ ಎಷ್ಟು ಹೆಲ್ದಿ ಫುಡ್ ತಿಂದರೂ ಕೂಡ ಸಾಕಾಗೋಲ್ಲ. ಜ್ಯೂಸ್ ಕುಡಿದ್ಬಿಟ್ಟು ಅಲ್ಲಿ ಮಾವಿನಕಾಯಿ ಮತ್ತು ಪೈನಾಪಲ್ ಮಾರ್ತಿದ್ದಾರೆ. ನೆಕ್ಸ್ಟ್ ಅದನ್ನು ತಗೊಳ್ಳೋಣ, ಅದನ್ನು ತಿಂದುಬಿಟ್ಟು ಇಲ್ಲಿಂದ ಹೊರಡೋಣ. ನಮ್ಮ ಈ ಒಂದು ಮೈಸೂರು ಪಾಕ್ ಇಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಆಗಿರೋದು ಇಲ್ಲಿ. ಸೊ ಎಷ್ಟು ಸಖತ್ತಾಗಿದೆ ಟೇಸ್ಟ್ ಅಂದರೆ. ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟೀಸ್ ಕೂಡ ಸಿಗುತ್ತೆ ನಿಮಗೆ. ಬೇರೆ ಬೇರೆ ಫ್ಲೇವರ್ಸಲ್ಲಿ ಕೂಡ ನೀವು ಅದನ್ನು ಟ್ರೈ ಕೂಡ ಮಾಡ್ಬೋದು. ಟ್ರೈ ಮಾಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಚಾಯ್ಸ್ ಮಾಡ್ಬೋದು. ನಾನು ಆಲ್ಮೋಸ್ಟ್ ಮೈಸೂರು ಬಂದಾಗ ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ಒಂದ್ಸಲ ವರ್ಕಿಗೆ ಬಂದಾಗ ಇಲ್ಲಿ ಬಂದು ತೊಗೊಂಡೋಗಿದ್ವಿ. ಇದು ಸೆಕೆಂಡ್ ಟೈಮ್ ಇವಾಗ ಬಂದಾಗಲೂ ಕೂಡ ಅದನ್ನು ತೊಗೊಂಡೋಗೋಣ, ತುಂಬ ಸಕ್ಕತ್ತಾಗಿತ್ತು ಅಂತ. ಆ್ಯಂಡ್ ಇಲ್ಲಿ ಎಲ್ಲ ಥರ ಚಾಕ್ಲೇಟ್ಸ್ ಕೂಡ ಸಿಗುತ್ತೆ. ನಿಮಗೆ ಬೇಕು ಅನಿಸಿದ್ರೆ ಚಾಕ್ಲೇಟ್ ಕೂಡ, ಬಟ್ ಚಾಕ್ಲೇಟ್ಸ್ನೆಲ್ಲ ಟ್ರೈ ಮಾಡೋದಕ್ಕೆಲ್ಲ ಕೊಡೋಲ್ಲ, ಚಾಕ್ಲೇಟ್ಸ್ ಹಂಗೆ ತೊಗೋಬೇಕು. ಮೈಸೂರು ಪಾಕ್ ಮಾತ್ರ ಟೇಸ್ಟ್ ಮಾಡೋದಕ್ಕೆ ನಿಮಗೆ ಕೊಡ್ತಾರೆ. ನಿಮಗೆ ಆ ಒಂದು ಟೇಸ್ಟ್ ಇಷ್ಟ ಅಂದರೆ ನೆಕ್ಸ್ಟು ನೀವು ಜಾಸ್ತಿ ತೊಗೊಬೋದು. ನಾವು ಕೂಡ ಮೈಸೂರು ಪಾಕ್ನ ಟೇಸ್ಟ್ ಮಾಡಿ ನಮ್ಗೆ ಇಷ್ಟ ಆಗೋದನ್ನು ತೊಗೊಂಡ್ವಿ. ಆಮೇಲೆ ಬೇರೆ ಬೇರೆ ಸ್ವೀಟ್ಸ್ ಕೂಡ ಇರುತ್ತೆ, ಅಲ್ಲೇ ನಾವು ಕೂಡ ಟ್ರೈ ಮಾಡ್ಬೋದು. ಆ್ಯಂಡ್ ಪಾರ್ಸಲ್ ಕೂಡ ಮಾಡಿಸ್ಕೋಬೋದು. ಪ್ಯಾಕಿಂಗ್ ಕೂಡ ಅಷ್ಟೇ ತುಂಬ ಸಕ್ಕತ್ತಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಎಲ್ಲ ಥರದ್ದಿದೆ. ಆ್ಯಂಡ್ ಇಲ್ಲೇ ಮೈಸೂರು ಪಾಕ್ನ ರೆಡಿ ಕೂಡ ಮಾಡ್ತಾರೆ, ಅದನ್ನು ಕೂಡ ನೀವು ನೋಡ್ಬೋದು. ಬಟ್ ಇವಾಗ ಮತ್ತೆ ಏನದು ರೀತಿ ನಡೀತಿದೆ, ಸೊ ಹಾಗಾಗಿ ಅದನ್ನ ಈ ಸೈಡ್ ನೋಡಿ ಕ್ಲೋಸ್ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಟೈಮ್ ಬರೋಷ್ಟ್ರಲ್ಲಿ ರೆಡಿಯಾಗಿದ್ರೆ ಅದನ್ನು ಕೂಡ ನೀವು ನೋಡಬಹುದು, ಯಾವ ಥರ ಮೈಸೂರು ಪಾಕ್ನ ಮಾಡ್ತಾರೆ. ಆ್ಯಂಡ್ ಫ್ರೆಶ್ ಆಗಿರುತ್ತೆ, ತುಂಬ ಮಾಡಿ ಓಲ್ಡ್ ಸ್ಟಾಕ್ನೆಲ್ಲ ಇಟ್ಕೊಳ್ಳಲ್ಲ. ಒಂದೊಂದು ಏನಿರುತ್ತೆ ಒಂದೊಂದು ಟ್ರೈ ಕೂಡ ಮಾಡಿರ್ತಾರೆ ಅಷ್ಟೇ, ಬಟ್ ಅದು ಖಾಲಿ ಆದಮೇಲೆ ಅದು ನೆಕ್ಸ್ಟ್ ಮಾಡೋದು. ಸೊ ಹಾಗಾಗಿ ನೀವು ಯಾವಾಗ ಬಂದರೂ ಕೂಡ ಫ್ರೆಶ್ ಆಗಿರೋದು ಸಿಗುತ್ತೆ. ನಾವು ಆಮೇಲೆ ಈ ಸ್ವೀಟ್ನ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಬಂದರೆ ನೀವು ಕೂಡ ಎಲ್ಲ ಸ್ವೀಟ್ಸ್ನ ಟ್ರೈ ಮಾಡಿ ಎಂಜಾಯ್ ಮಾಡಿ. ಆ್ಯಂಡ್ ನನ್ನ ಈ ಒಂದು ವ್ಲಾಗ್ ನಿಮ್ಗೆಲ್ರಿಗೂ ಹೆಲ್ಪ್ಫುಲ್ ಆಗಿರುತ್ತೆ ಆ್ಯಂಡ್ ತುಂಬ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಹೇಝಲ್ನಟ್ ಚಾಕ್ಲೇಟ್ ಮತ್ತು ಮಿಲ್ಕ್ ಚಾಕ್ಲೇಟ್ ಇದು. ಅದರಲ್ಲಿ ನಾವು ಹೇಝಲ್ನಟ್ ಚಾಕ್ಲೇಟ್ಸ್ನ ತೊಗೊಂಡ್ವಿ, ಯಾಕಂದರೆ ನನಗೆ ಹೇಝಲ್ನಟ್ ಫ್ಲೇವರ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಇಲ್ಲೇ ಹೋದ್ರೂ ಸ್ವಲ್ಪ ಹೇಝಲ್ನಟ್ ಜಾಸ್ತಿ ತೊಗೊತೀನಿ. ಅಲ್ಲೇ ತೊಗೊಂಡು ಸ್ವೀಟ್ಸ್ ಎಲ್ಲ ಟ್ರೈ ಮಾಡಿ. ಓಕೆ, ಇಲ್ಲಿಂದ ನಾನು ಇವಾಗ ಹೊರಡಬೇಕು. ಅಂದಿವೆ ಹೋಗ್ಬೇಕಾದ್ರೆ ಎಲ್ಲಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆಲ್ಮೋಸ್ಟ್ ಶಾಪಿಂಗ್ ಎಲ್ಲ ಆಯಿತು. ಆ್ಯಂಡ್ ಈಗ ಬಂದು ಫಿಶ್ ಅಕ್ವೇರಿಯಮ್. ಆ್ಯಂಡ್ ನಾವು ಆಲ್ರೆಡಿ ಫಸ್ಟ್ ಟೈಮ್ ಒಂದ್ಸಲ ಬಂದಾಗ ನಾನು ಇಲ್ಲಿ ವಿಸಿಟ್ ಮಾಡಿದ್ದೀನಿ, ಹಾಗಾಗಿ ನಾವು ಇಲ್ಲಿ ಹೋಗಿಲ್ಲ. ಇಲ್ಲೂ ಕೂಡ ಹೋಗಿ ತುಂಬ ಟೈಪ್ಸ್ ಆಫ್ ಫಿಶಸ್ಸು ಎಲ್ಲ ಕೂಡ ತುಂಬ ಸಕ್ಕತ್ತಾಗಿರುತ್ತೆ, ನೋಡ್ಬೋದು. ಆ್ಯಂಡ್ ನನಗೂ ತುಂಬ ಸುಸ್ತಾಗಿದ್ದು ಮಲ್ಕೊಂಡಿದ್ದೆ. ಈ ಹೋಟೆಲಲ್ಲಿ ಊಟ ಮಾಡಿಕೊಂಡು ಆಮೇಲೆ ಬೆಂಗಳೂರಿಗೆ ಓಡೋಣ ಅಂತ ಅಂದ್ಬಿಟ್ಟು ಅಂದಿವೆ. ಅಲ್ಲಿ ಪಾರ್ಕಿಂಗ್ ಮಾಡಿ ಊಟ ಮಾಡೋಕ್ಕೆ ಹೋದ್ವಿ. ಇಲ್ಲಿ ಇವಾಗ ನಾನ್ ವೆಜ್ ತಿನ್ನೋದು ಬೇಡ, ವೆಜ್ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಇವಾಗ ತಾನೇ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ಬಂದಿದ್ದೀವಿ, ಹಾಗಾಗಿ ವೆಜ್ನ ತಿಂತೀವಿ, ನಾನ್ ವೆಜ್. ಸೊ ಇಲ್ಲಿ ಫುಡ್ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ಬಟ್ ನಾವು ಇಲ್ಲೇ ಅಂತಲ್ಲ, ಎಲ್ಲೇ ಹೋದ್ರೂ ಫುಡ್ ಚೆನ್ನಾಗಿರಬೇಕು. ಯಾಕೆಂದರೆ ಅಮೌಂಟ್ ಕೊಡ್ತೀವಿ ಅಂದರೆ ಅದ್ರ ತಕ್ಕನಾಗಿ ಫುಡ್ ಕೂಡ ಚೆನ್ನಾಗಿರಬೇಕು. ಸುಮ್ಮನೆ ಅಮೌಂಟ್ ಪೇ ಮಾಡಿ ಚೆನ್ನಾಗಿಲ್ಲ ಅಂದರೆ ನಮಗೂ ಕೂಡ ಡಿಸಪಾಯಿಂಟ್ ಆಗುತ್ತೆ.
ಟೇಸ್ಟ್ ಚೆನ್ನಾಗಿಲ್ಲ ಅಂದರೆ ಫಸ್ಟ್ ನಮ್ಗೆ ಊಟನೇ ಮಾಡೋದಕ್ಕಾಗಲ್ಲ. ಹಾಗಾಗಿ ಲಾಸ್ಟ್ ಟೈಮ್ ಒಂದು ಸಲ ರಾಜಧಾನಿಗೆ ಹೋಗಿದ್ವಿ ಬ್ಯಾಂಗ್ಳೂರಲ್ಲಿ. ತುಂಬ ವರ್ಸ್ಟು ಎಕ್ಸ್ಪೀರಿಯನ್ಸ್. ಸೀರಿಯಸ್ ಆಗಿ ₹750 ಏನೋ ಇರುತ್ತೆ ಪರ್ ಪರ್ಸನ್ಗೆ. ಫುಲ್ ಸ್ವೀಟ್ಸು, ಜಾಸ್ತಿ ವೆರೈಟೀಸ್ ಕೂಡ ಇರೋಲ್ಲ. ತುಂಬ ಮೋಸ ಅಲ್ಲಿ. ಆಲ್ಮೋಸ್ಟ್ ನಾವು 3 ಮೆಂಬರ್ಸ್ಗೆ $2,500 ಪೇ ಮಾಡಿ ತುಂಬ ಮೋಸ ಹೋದ್ವಿ. ಸಖತ್ ಬೇಜಾರಾಗೋಯ್ತು ಸೀರಿಯಸ್ಲಿ. ಏನಂದರೆ ಏನೂ ಇಲ್ಲ, ಯಾವುದೋ ಒಂದು ಏನು ಹೇಳ್ತಾರೆ ಕರ್ಡ್ದು ಬೋಂಡ ಆ ಥರ ಏನು ಸ್ವೀಟ್ಸಲ್ಲಿ ಹಾಕ್ಬಿಟ್ಟು ಜಿಲೇಬಿ, ಆಮೇಲೆ ಈ ಥರ ಒಂದು ರೈಸ್ ಐಟಮ್ಸ್ ಕೂಡ ಇರೋಲ್ಲ. ಎಷ್ಟು ಫೇಕು ಮೋಸ ಅಂದರೆ ಯಪ್ಪ. ನಂಗೆ ಫುಡ್ಡಲ್ಲಿ ಆಲ್ಮೋಸ್ಟ್ ನಂಗೆ ಅಲ್ಲಿ ಕೊಟ್ಟಷ್ಟು ಬೇಜಾರಾಗಿದ್ದೀನಿ, ಎಲ್ಲೂ ಬೇಜಾರಾಗಿಲ್ಲ. ಬಿಡಿ, ನೆಕ್ಸ್ಟು ಸೀರಿಯಸ್ಸಾಗಿ ರಾಜಧಾನಿಗೆ ಹೋಗಬೇಕಾದ್ರೆ ನೋಡ್ಕೊಂಡು ಹೋಗಿ. ಸ್ವಲ್ಪನೂ ಚೆನ್ನಾಗಿಲ್ಲ ಅವು ಫುಡ್ಡಂತೂ. ಆ್ಯಂಡ್ ಇನ್ನೊಂದೇನೆಂದರೆ ಎಲ್ಲೂ ಕೂಡ ಫ್ರೈಸ್ ನೋಡ್ದಲೆ ಯಾವುದನ್ನೇ ಆಗಲಿ ಟ್ರೈ ಮಾಡೋದಕ್ಕೆ ಹೋಗ್ಬಿಡಿ. ನಾವು ಅವತ್ತು ಮಾಡಿದ್ದದನ್ನೇ, ಯಾಕೆಂದರೆ ಫ್ರೈಸ್ ಏನು ಅಂತ ನೋಡಲಿಲ್ಲ. ಕಾಮನಾಗಿ ಎಷ್ಟಿರ್ಬೋದು ಫ್ರೈಸ್ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದ್ವಿ. ಬಟ್ ಊಟನೂ ಕೆಟ್ಟದಾಗಿತ್ತು. ಫ್ರೈಸ್ ಮಾತ್ರ ತುಂಬ ಜಾಸ್ತಿ ಇತ್ತು. ಬಟ್ ಇಲ್ಲಿ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಅಯೋಧ್ಯೆಯಲ್ಲಿ ಗೋಬಿ ಮಂಚೂರಿಯನ್ ಆರ್ಡ್ರ್ ಮಾಡಿದ್ವಿ. ಆ್ಯಂಡ್ ಪಾಲಕ್ ಕಿಚಡಿ ಮತ್ತು ದಾಲ್ ಕಿಚಡಿ ಆರ್ಡ್ರ್ ಮಾಡಿದ್ವಿ. ಅದಾದಮೇಲೆ ವೆಜ್ ಬಿರಿಯಾನಿ ಕೂಡ ಆರ್ಡ್ರ್ ಮಾಡಿದ್ವಿ. ಕೊನೆಗೆ ಊಟ ಮಾಡಿಬಿಟ್ಟು ಅಲ್ಲಿಂದ ಹೊರಡೋಣ ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ಬೀಡ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಬೀಡ ಟ್ರೈ ಮಾಡಿದ್ವಿ. ಬೀಡ ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ ಇಲ್ಲಿ. ಇದಾದಮೇಲೆ ಐಸ್ ಕ್ರೀಮ್ ತೊಗೊಂಡು ಅಲ್ಲಿಂದ ಹೊರಟ್ವಿ ನಾವು. ಸೊ ಲೈಫಲ್ಲಿ ಇಷ್ಟೇ, ಯಾವುದೂ ಹೋಗ್ಬೇಕಾದ್ರೆ ಹೊತ್ಕೊಂಡು ಹೋಗೋಲ್ಲ. ಸೊ ಇರೋವರೆಗೂ ಚೆನ್ನಾಗಿ ದುಡೀರಿ. ಬಟ್ ಸ್ವೀಟ್ ಆ್ಯಂಡ್ ಸಾಲ್ಟಾಗೆ ಮೆಮೊರೀಸ್ನ ಕಲೆಕ್ಟ್ ಮಾಡಿ, ಚೆನ್ನಾಗಿ ಕೆಲಸ ಮಾಡಿ, ಚೆನ್ನಾಗಿ ಊರು ಸುತ್ತಿ, ಆದಷ್ಟು ಸೇವಿಂಗ್ಸ್ ಕೂಡ ಮಾಡಿ. ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಹಂಗೆ ನನ್ನ ಈ ಒಂದು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನನ್ನ ಸಪೋರ್ಟ್ ಮಾಡ್ತೀರಿ. ನೆಕ್ಸ್ಟ್ ಯಾವ ಥರ ವ್ಲಾಗ್ಸ್ ಬೇಕು ಅಂತ ನನಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.